ಜಮ್ಮು ಕಾಶ್ಮೀರ ಪುಲ್ವಾಮ್ ದಾಳಿಯಲ್ಲಿ ಈಗೇನು ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ, ಅವ್ರನ್ನ ಗುಂಡಿಟ್ಟು ಕೊಂದಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂಥದ್ದು. ಅದರಲ್ಲೂ ನಮ್ಮ ಕನ್ನಡಿಗರು ಕೂಡ ಏನು ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಿ ಒಮರ್ ಅಬ್ದುಲ್ಲಾ ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಪ್ರತಿನಿತ್ಯ ಪ್ರವಾಸೋದ್ಯಮಕ್ಕೆ ಆ ಸ್ಥಳಕ್ಕೆ ಹೋಗಿ ಬರ್ತಾ ಇರ್ತಕ್ಕಂಥದ್ದು ಸಂದರ್ಭದಲ್ಲಿ ಈ ರೀತಿ ಗುಂಡಿನ ದಾಳಿಯನ್ನು ಮಾಡಿರ್ತಕ್ಕಂಥದ್ದನ್ನು ಇಡೀ ದೇಶ ಏನು ಪ್ರಪಂಚವೇ ಖಂಡಿಸ್ತದೆ. ಇವತ್ತು ನಾವೆಲ್ಲ ಕನ್ನಡಿಗರು ಕೂಡ ಅದನ್ನು ಖಂಡಿಸ್ತೇವೆ. ನಿಜವಾಗ್ಲೂ ಕೂಡ ಏನು ಮಂಜುನಾಥ್ ಅವರು ಅವರ ಪತ್ನಿ ಅವರ ಪುತ್ರ ಅವರ ಎದುರಿನಲ್ಲೇ ಗುಂಡಿಕ್ಕಿ ಕೊಂದಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಹಿಂದೂಗಳನ್ನು ಕೊಲ್ತೇವೆ ಅಂತೇಳಿ ಅವ್ರು ಮಾಡಿರ್ತಕ್ಕಂಥ ಹೇಯ ಕೃತ್ಯ ಏನಿದೆ, ಇದೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಗುರಿ ಅವ್ರನ್ನ ಮುಗಿಸ್ತಕ್ಕಂಥ ಕೆಲಸವನ್ನು, ಉಗ್ರರನ್ನು ಕೊಲ್ತಕ್ಕಂಥ ಕೆಲಸವನ್ನು ಒಗ್ಗಟ್ಟಾಗಿ ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ಪಕ್ಷ ಇಲ್ಲದೆ ಒಗ್ಗಟ್ಟಾಗಿ ಆ ಕೊಲ್ಲುವ ಕೆಲಸವನ್ನು, ಅವ್ರನ್ನ ಗುಂಡಿಕ್ಕಿ ಕೊಲ್ಲುವ ಮೂಲಕ ಅವ್ರಿಗೊಂದು ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಕೂಡ ಅದನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಅದಕ್ಕೆಲ್ಲ ದೇಶದ ಒಕ್ಕೊರಲಿಂದ ಎಲ್ಲರ ಬೆಂಬಲವೂ ಕೂಡ ಇದೆ. ಅದನ್ನು ಖಂಡಿತ ಮಾಡಬೇಕು. ನಿಜವಾಗ್ಲೂ ಕೂಡ ನಾವು ಕಳ್ಕೊಂಡಿರ್ತಕ್ಕಂಥ ಕನ್ನಡಿಗರು, ನಮ್ಮದೇ ಶಿವಮೊಗ್ಗದವರೇ ಮಂಜುನಾಥ್ ಅವರು, ಬೆಂಗಳೂರಿನವರು, ನಿಜವಾಗ್ಲೂ ಕೂಡ ದುಃಖ ಆಗ್ತದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದೇವರು ಕರುಣಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಇಬ್ಬರು